ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಅಂಜಲ್ ಫಿಶ್ದು ಫ್ರೈ ಹೇಗೆ ಮಾಡೋದು ಮತ್ತು ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲೊಂದು 3/4 kg ಮೀನು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲೊಂದು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಮೆಣಸು ಪುಡಿ ಮತ್ತು ಉಪ್ಪು 2 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಈಗ ಇದನ್ನೆಲ್ಲ ಮೀನಿಗೆ ಅಪ್ಲೈ ಮಾಡ್ಕೊಳ್ಳೋಣ. ನಾನೀಗೆಲ್ಲ ಪೌಡರ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಏನನ್ನೂ ಹಾಕ್ಕೊತಾ ಇಲ್ಲ. ಬಿಕಾಸ್ ನಾನಿವತ್ತು ಸಾರು ಮಾಡೋದು ಸ್ವಲ್ಪ ಹುಳಿನೇ ಇರುತ್ತೆ. ಸೊ ಫ್ರೈಗೆ ಏನೂ ಹಾಕ್ತಾಯಿಲ್ಲ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮೀನಲ್ಲೇ ಇದೇ ನೀರು ಬಿಟ್ಕೊಳ್ಳೋದ್ರಿಂದ ಇದಕ್ಕೀಗ ಜಸ್ಟ್ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋಣ. ಮತ್ತು ಇದು ನಾನು ನನ್ನ ಫ್ರೆಂಡ್ ಹತ್ರ ಕಲ್ತಿರೋದು, ಶಾಂತ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ನೀವು ನೀರು ಹಾಕ್ಕೋಬೋದು. ಈಗನೂ ನೀವು ಈ ಥರನೂ ಡಿಪ್ ಮಾಡಿಕೊಂಡು ಮೀನೇ ನೀರು ಬಿಟ್ಕೊಳ್ಳೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗೇ ಖಾರ ಉಪ್ಪು ಹಿಡ್ದಿರುತ್ತೆ. ಎಲ್ಲನೂ ಈ ರೀತಿ ಡ್ರೈ ಆಗಿ ನಾವೆಲ್ಲನೂ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಒಂದು 30 ಮಿನಿಟ್ಸು ಫ್ರಿಜ್ಜಲ್ಲಿ ಏನು ಇಡೋದು ಬೇಡ, ಹೊರಗಡೆನೇ ಇಟ್ಬಿಡೋಣ. ನೋಡಿ, ನಾನೊಂದು 30 ಮಿನಿಟ್ಸು ಇದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಈಗ ಹೆಂಚಿಟ್ಕೊಂಡಿದ್ದೀನಿ. ತವಾಗಿಂತ ಈ ಥರ ಕಬ್ಬಿಣದ್ದು ಕಾವಲಿ ಇಟ್ಕೊಂಡ್ರೆ ಒಳ್ಳೇದಿರುತ್ತೆ. ಜಿಂಜಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಅದು ಫ್ರೈ ಆಗಲಿ, ಮುಚ್ಚಿಬಿಡೋಣ. ಮುಚ್ಚಳ ತೆಗೆಯೋಣ. ಎಣ್ಣೆಯಲ್ಲಿ ಮಾಡಿದ್ರೇ ಇದು ಟೇಸ್ಟ್ ಇರುತ್ತೆ. ಕರಿಬೇವಿನ ಸೊಪ್ಪು ಹಾಕೋಣ. ಒಳ್ಳೆ ಟೇಸ್ಟಾಗಿರುತ್ತೆ. ನೋಡಿ, ಈಗ ಫ್ರೈ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ನೋಡಿ, ಇದಕ್ಕೆ ಹುಣಸೆಹಣ್ಣೇನು ಹಾಕಿಲ್ಲ, ನಿಂಬೆಹಣ್ಣು ಹಾಕಿಲ್ಲ. ನೀವೊಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಫಿಶ್ ಕರಿ ಜೊತೆಗೆ, ಸಾಂಬಾರ್ ಜೊತೆಗೆ ಎಲ್ಲನೂ ಈ ಫಿಶ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.